ಮಧುಗಿರಿ ದೇಶ ನಶೆಮುಕ್ತವಾದಾಗ ಮಾತ್ರ ಭಾರತ ಬಲಿಷ್ಠ ರಾಷ್ಟ್ರವಾಗಲಿದೆ ಎಂದು ಮಧುಗಿರಿ ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷ ಕೆಎಸ್ ಅರುಣ್ ಕುಮಾರ್ ತಿಳಿಸಿದರು. ಪಟ್ಟಣದಲ್ಲಿ ಮಧುಗಿರಿ ಜಿಲ್ಲಾ ಯುವ ಮೋರ್ಚಾ ವತಿಯಿಂದ ನಡೆದ ನಶೆಮುಕ್ತ ಭಾರತ ಅಭಿಯಾನದ ಜಾಗೃತಿ ಜಾಥಾದಲ್ಲಿ ಮಾತನಾಡಿದ ಅವರು, ಇಂದಿನ ಯುವ ಸಂಪತ್ತು ದೇಶದಲ್ಲಿ 60% ಮಾದಕ ವ್ಯಸನಕ್ಕೆ ತುತ್ತಾಗುವ ಅಪಾಯ ಎದುರಾಗಿದೆ. ಇದನ್ನು ತಡೆಯಲು ಪೊಲೀಸ್ ಇಲಾಖೆ ಸಾಕಷ್ಟು ಶ್ರಮ ವಹಿಸುತ್ತಿದೆ. ಇದರೊಂದಿಗೆ ಹೆತ್ತವರು, ಹಿರಿಯರು, ರಾಷ್ಟ್ರಚಿಂತಕರು ಕೈಜೋಡಿಸಬೇಕು. ಮಕ್ಕಳು ಕೂಡ ಇಂತಹ ಘಟನೆಗಳನ್ನು ಕಂಡಾಗ ತಕ್ಷಣ ಹತ್ತಿರದ ಪೊಲೀಸರಿಗೆ ಅಥವಾ ನಮ್ಮ ಯುವ ಮೋರ್ಚಾ ಸಮಿತಿಗೆ ಮಾಹಿತಿ ನೀಡಿದರೆ ತಕ್ಷಣ ಆ ದಂಧೆಯನ್ನು ಮಟ್ಟ ಹಾಕಲು ಸಹಾಯವಾಗುತ್ತದೆ. ಈ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿಜಿಯವರು ಯುವಶಕ್ತಿಗೆ ಜೈ ಎಂದಿದ್ದು, ಅಂತಹ ಯುವಶಕ್ತಿಯನ್ನು ಕರಾಳ ಮಾದಕ ವ್ಯಸನಕ್ಕೆ ಬಲಿಯಾಗಲು ನಾವ್ಯಾರು ಬಿಡಬಾರದು. ಈ ನಶೆಮುಕ್ತ ಪರಿಸರ ನಿರ್ಮಾಣಕ್ಕೆ ನಾವೆಲ್ಲರೂ ಕೈಜೋಡಿಸುವ ಮೂಲಕ ಸದೃಢ ಭಾರತ ನಿರ್ಮಾಣಕ್ಕೆ ನರೇಂದ್ರ ಮೋದಿಜಿಯವರ ಕೈ ಬಲಪಡಿಸಬೇಕು ಎಂದರು. ಮಾಜಿ ಜಿಲ್ಲಾಧ್ಯಕ್ಷ ಹನುಮಂತೇಗೌಡ ಮಾತನಾಡಿ, ನಶೆಗೆ ಇಲ್ಲ ಎನ್ನೋಣ, ಬದುಕಿಗೆ ಹೌದು ಎನ್ನೋಣ ಎಂಬ ಸಂದೇಶದೊಂದಿಗೆ ಯುವಕರು ಮಾದಕ ವ್ಯಸನಗಳ ಬದಲಾಗಿ ಶಿಕ್ಷಣ, ಕ್ರೀಡೆ, ಕೌಶಲ್ಯಾಭಿವೃದ್ಧಿ, ತಂತ್ರಜ್ಞಾನದತ್ತ ಗಮನ ಕೇಂದ್ರೀಕರಿಸಬೇಕು. ಅದು ನೀವು ದೇಶಕ್ಕೆ ಮಾಡುವ ಸೇವೆಯಾಗಲಿದೆ ಎಂದರು. ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿ ರಮೇಶ್, ಜಾಥಾದಲ್ಲಿ ಯುವ ಮೋರ್ಚಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ತೇಜಸ್ ಗೌಡ, ಮಂಡಲ ಪ್ರಧಾನ ಕಾರ್ಯದರ್ಶಿ ಮೋಹನ್ ರಾಜ್, ಕೊರಟಗೆರೆ ಮಂಡಲಾಧ್ಯಕ್ಷ ರುದ್ರೇಶ್, ಯುವ ಮೋರ್ಚಾ ಅಧ್ಯಕ್ಷ ಚೇತನ್ ದಾಸರಹಳ್ಳಿ, ಪಾವಗಡ ಮಂಡಲಾಧ್ಯಕ್ಷ ಮಂಜುನಾಥ್, ಮಹಿಳಾ ಮೋರ್ಚಾ ಅಧ್ಯಕ್ಷೆ ರತ್ನಮ್ಮ, ಎಸ್ಸಿ ಮೋರ್ಚಾ ಅಧ್ಯಕ್ಷ ರವಿ, ಜಿಲ್ಲಾ ಪದಾಧಿಕಾರಿಗಳಾದ ಅಶ್ವಥ್ ರೆಡ್ಡಿ, ಶೈಲಜಾ, ಅನಿತಾ, ಲತಾ ಪ್ರದೀಪ್, ಮಂಡಲ ಪದಾಧಿಕಾರಿಗಳಾದ ಗೋವಿಂದರಾಜು, ಸುರೇಶ್, ಕೃಷ್ಣಪ್ಪ, ಕೃಷ್ಣಮೂರ್ತಿ, ರವಿಚಂದ್ರ, ಅಶೋಕ್, ರಾಮಚಂದ್ರ ಹಾಗೂ ಇತರರಿದ್ದರು. ಡಾಕ್ಟರು ಈ ಒಂದು ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ್ದಾರೆ. ಅದೇ ರೀತಿ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು, ಎಲ್ಲ ಪದಾಧಿಕಾರಿಗಳು, ಮೋರ್ಚಾದವರು ಏನು ಕರೆ ಕೊಟ್ಟಿದ್ದಾರೆ, ಸುಮಾರು 100 ವಾರಗಳ ಕಾಲ ಈ ಒಂದು ಜನಜಾಗೃತಿ ಅಭಿಯಾನವನ್ನು ಕೈಗೊಂಡಿದ್ದಾರೆ. ಏನಪ್ಪಾ ಅಂದ್ರೆ, ಇಂದಿನ ಯುವಕರು ಒಂದು ನಶೆ ಕೀಳಿಗೆ ಬೀಳ್ತಾ ಇರೋದ್ರಿಂದ ಇದನ್ನು ತಪ್ಪಿಸ್ಬೇಕು ಅಂತ ಬೃಹತ್ ಜನಾಂದೋಲನವನ್ನು ಕೈಗೊಂಡಿದ್ದಾರೆ. ಅದರ ನಿಮಿತ್ತ ನಾವು ಕೂಡ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಅಧ್ಯಕ್ಷರು, ನಿಕಟಪೂರ್ವ ಅಧ್ಯಕ್ಷರು ನೇತೃತ್ವದಲ್ಲಿ ಈ ಒಂದು ಜಾಗೃತಿ ಕಾರ್ಯಕ್ರಮವನ್ನು ಇಂದು ಪ್ರಾರಂಭ ಮಾಡ್ತಾ ಇದ್ದೇವೆ. ಇನ್ನು ಮುಂದೆನೂ ಕೂಡ ಎಲ್ಲ ವಿದ್ಯಾರ್ಥಿಗಳ ಹಾಸ್ಟೆಲ್ಗಳಿರ್ಬೋದು, ಯುವಕ ಸಂಘಗಳಿರ್ಬೋದು, ಎಲ್ಲರೂ ಬಳಿಗೆ ತೆರಳಿ ಅರಿವು ಮೂಡಿಸೋ ಅಂತ ಕಾರ್ಯಕ್ರಮವನ್ನು ಕೈಗೊಳ್ಳಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ. ಏನಪ್ಪಾ ಅಂದ್ರೆ, ವಿದ್ಯಾರ್ಥಿಗಳು ಒಂದು ಭವಿಷ್ಯದ ದೃಷ್ಟಿಯಿಂದ ನಶೆ ತಂದೆ ತಾಯಿ ಹಸುಗೆ ಹಾಲು ಕರೆದು ಹಾಲಾಕಿ, ಡೈರಿಗೆ ಹಾಲಾಕಿ ಆ ದುಡ್ಡಿಂದ ಓದ್ತಾ ಇರೋಂಥವ್ರು 100 ಜನ 1000 ಜನ ಯುವಕರು ಸಿಗ್ತಾರೆ ಇಲ್ವೋ? ಇವತ್ತು ಈ ರೀತಿಯ ಪರಿಸ್ಥಿತಿನಲ್ಲಿ ನಾವೆಲ್ಲರೂ ನಶೆ ಮುಕ್ತವಾಗಿ ಇರಬೇಕಾ ಅಥವಾ ನಶೆಗಳು ಒಳಗಾಕ್ಬೇಕಾ? ಇಡೀ ದಿನ ಬಿಸಿಲಲ್ಲಿ ಕಳೆ ಕೀಳಕ್ ಹೋಗ್ಲೋ ತಾಯಿ, ಕಡಲೆ ಗಿಡ ಕೀಳಕ್ ಹೋಗ್ತಾಳೋ ಅಥವಾ ಏನ್ ಕೂಲಿಗೆ ಹೋಗ್ತಾಳೋ ಗೊತ್ತಿಲ್ಲ. ಹಾಲು ಅವತ್ತು ಹುಲ್ ಸಿಗ್ತದೋ ಇಲ್ಲೋ ಗೊತ್ತಿಲ್ಲ, ಆದ್ರೂ ಹೊಸಕ್ಕೆ ಕರೆದು ಹಾಲಾಕಿ, ಡೈರಿಗೆ ಹಾಲಾಕಿ ತಮ್ಮ ಜೀವನವನ್ನ ಕಟ್ಕೊಡ್ತಾಳೆ. ಅವ್ರಿಗೆಲ್ಲ ನಾವು ಬೆಲೆ ಕೊಡ್ಬೇಕಾ ಬೇಡವಾ? ಬೆಲೆ ಕೊಡ್ಬೇಕಾ ಬೇಡವಾ? ಹಾಗಾಗಿ ಇವತ್ತು ಪ್ರತಿಜ್ಞೆಯನ್ನ ಮಾಡಿ ನಮ್ಮ ತಾಯಂದ್ರಿಗೋಸ್ಕರ, ನಮ್ಮ ಕುಟುಂಬಕ್ಕೋಸ್ಕರ, ನಮ್ಮ ತಾಲೂಕಿಗೋಸ್ಕರ, ನಮ್ಮ ಜಿಲ್ಲೆಗೋಸ್ಕರ, ನಮ್ಮ ರಾಜ್ಯಕ್ಕೋಸ್ಕರ, ನಮ್ಮ ದೇಶಕ್ಕೋಸ್ಕರ ನಾವು ಇವತ್ತು ನಶಾಮುಕ್ತವಾಗಿ ಅಂದ್ರೆ ನಶೆಯನ್ನ ತ್ಯಜಿಸ್ತಾ ಇದ್ದೀವಿ ಅಂತಕ್ಕಂಥ ಪ್ರತಿಜ್ಞೆಯನ್ನ ಮಾಡಿ ಇದನ್ನ ನಾವೇನು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಈ ಅಭಿಯಾನಕ್ಕೆ ಚಾಲನೆಯನ್ನ ಕೊಟ್ಟಿದ್ದಾರೆ, ಇದನ್ನ ಸಾರ್ವಜನಿಕವಾಗಿ, ಸಾಮಾಜಿಕವಾಗಿ ಪ್ರತಿ ಕುಟುಂಬಕ್ಕೆ ಇದನ್ನ ತಗೊಂಡೋಗೋಣ ಅಂತಕ್ಕಂಥ ಮನವಿಯನ್ನ ಮಾಡಿ ಇವತ್ತು ಭಾನುವಾರ ಆದ್ರೂ ಸಮೇತ ತಾವೆಲ್ಲರೂ ಉತ್ಸಾಹತೆಯಿಂದ ಈ ಅಭಿಯಾನಕ್ಕೆ ಕೈ ಜೋಡಿಸಿದ್ದೀರಿ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನ, ಅಭಿನಂದನೆಗಳನ್ನ ತಿಳಿಸಿ ನನ್ನ ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್.